ಎಲ್ರಿಗೂ ನಮಸ್ಕಾರ. ಮೀಡಿಯಾ ನ್ಯೂಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಒಂದು ವಿಡಿಯೋನ ನಾನು ನೋಡಿದೆ. ವಿಡಿಯೋ ಮತ್ತೆ ಬೇರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ನ್ಯೂಸ್ ಆಗಿರುವಂಥ ಒಂದು ಕಂಟೆಂಟನ್ನು ನೋಡಿದೆ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನೀವು ಮುಂಚೆ ಯಾವ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ನಾಲಿಗೆಯಿಂದ ಪದಗಳು ಹೊರಗಡೆ ಬರಲಿ. ಯಾವ ಆಂಜನೇಯ ಸ್ನೇಹಕ್ಕೋಸ್ಕರ ಅಥವಾ ಸೀತೆಯನ್ನ ಉಳಿಸೋದಕ್ಕೆ ಅದಕ್ಕೊಂದು ಪೌರಾಣಿಕ ಇತಿಹಾಸ ಇದೆ. ರಾಮನ್ನ ಮರ್ಯಾದ ಪುರುಷ ಅಂತ ಕರೀತಾರೆ. ಇಂತಹವರ ಹೆಸರನ್ನು ಹೇಳ್ಕೊಂಡು ಇಂತಹವರ ವೇದಿಕೆಯಲ್ಲಿ, ಈ ದೇವರುಗಳ ವೇದಿಕೆಯಲ್ಲಿ ನಿಂತ್ಕೊಂಡು ನೀವು ಯಾವ ಹೆಣ್ಣು ಮಗುವಿನ ಬಗ್ಗೆಯೂ ಮಾತಾಡ್ತಿದ್ದೀರಾ ಕೆಟ್ಟದಾಗಿ ಅಂತ ಅಂದ್ರೆ ನಿಮ್ಮ ಭಕ್ತಿಯನ್ನ ಲವಲೇಶದಷ್ಟು ಕೂಡ ಆ ದೇವರುಗಳು ಒಪ್ಕೊಳ್ಳೋದಿಲ್ಲ. ಮುಸ್ಲಿಂ ಹೆಣ್ಮಕ್ಳು ದಿನಕ್ಕೊಬ್ಬರ ಹತ್ರ ಮಲಗ್ತಾರೆ ಅಂತ ನೀವು ಮಾತಾಡ್ತೀರಾ, ಅಂದ್ರೆ ಗಂಡ ಇರ್ಲಿಲ್ಲ ಅನ್ನೋ ತರಹದಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಇನ್ನೇನೋ ಹೇಳ್ತೀರಾ, ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಯಾರ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಕ್ಕೆ? ಯಾರು ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಅಂತ? ನೋಡ್ರಿ, ನೀವು ನಿಂತು ಮಾತಾಡ್ತಾ ಇರುವಂತಹ ಭೂಮಿ ಇದೆಯಲ್ಲ, ನೀವು ಈ ಅಸಹ್ಯವಾಗಿರೋ ಮಾತುಗಳನ್ನೆಲ್ಲ ಆಡಿದಿರಲ್ಲ. ಆ ಮಂಡ್ಯದ ಪಕ್ಕದಲ್ಲೇ ಮೈಸೂರಿದೆ. ಚಾಮುಂಡೇಶ್ವರಿ ತಾಯಿ ನೋಡ್ತಾ ಇರ್ತಾಳೆ. ನಿಜವಾಗ್ಲೂ ನೀವು ಅಸಹ್ಯವಾದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದಾನೇ ನಿಮ್ಗಳು ಚಾಮುಂಡೇಶ್ವರಿ ತಾಯಿ ಶಾಪ ಕೊಡ್ತಿರ್ತಾಳೆ. ಏನಪ್ಪ ಇವನು ನನ್ನ ನೆರಳಿಗೆ ಬಂದ್ಬಿಟ್ಟು, ನನ್ನ ಬೆಟ್ಟದ ನೆರಳಿಗೆ ಬಂದ್ಬಿಟ್ಟು ಇಷ್ಟಿಷ್ಟು ಅಸಹ್ಯವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಅಂತ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ? ಅಥವಾ ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವಾ ಅನ್ನುವಂಥದ್ದು ಈ ಕಲ್ಲಡ್ಕ ಪ್ರಭಾಕರ ಭಟ್ರ ಮಾತುಗಳನ್ನ ಕೇಳಿದಾಗ ನನಗೆ ಅನ್ನಿಸ್ತಾ ಇರುವಂಥದ್ದು. ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಮಸ್ಯೆ ಇದೆ. ಅದನ್ ಬಿಟ್ಟು ಮುಸ್ಲಿಂ ಹೆಣ್ಮಕ್ಳ ಹೆಣ್ಮಕ್ಳು ಅಂತಾನೆ ಅಲ್ಲ, ಯಾವ ಹೆಣ್ಮಕ್ಳ ಬಗ್ಗೆನೂ ಇವ್ರಿಗೆ ಪರ್ಮನೆಂಟ್ ಆಗಿರೋ ಗಂಡ ಇರ್ಲಿಲ್ಲ, ಇವ್ರಿಗೆ ದಿನಕ್ಕೊಬ್ಬ ಗಂಡ ಬೇಕು, ಇವೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ? 9 ತಿಂಗಳು ನಿಮ್ಗೂ ಕೂಡ ಒಬ್ಳು ತಾಯಿ ಹೊತ್ತು ಸಾಕಿರ್ತಾಳೆ. ಅಥವಾ ನಿಮಗೆ ಹೆಣ್ಮಕ್ಳಿದ್ರೆ, ಆ ಸೆನ್ಸಿಟಿವಿಟಿ ಇದ್ರೆ, ನೀವು ನಿಮ್ಮನೆ ಹೆಣ್ಮಕ್ಳನ್ನ ಗೌರವಯುತವಾಗಿ ನೋಡಿದ್ರೆ ನಿಮ್ಗೆ ಬೇರೆಯವ್ರ ಮನೆ ಬೇರೆ ಹೆಣ್ಮಕ್ಳನ್ನು ಗೌರವಿಸ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲ, ರಾಜಕೀಯ ಮಾಡ್ತೀವಿ ಅಥವಾ ಯಾವುದೋ ಸಂಘಟನೆ ನಡೆಸ್ತೀವಿ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಾ? ಬಾಯಿಗೆ ಬಂದಿದ್ದನ್ನೆಲ್ಲ ಬೊಗಳ್ತಾ ಇರೋದೇ ಕೆಲ್ಸನ? ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣನ್ನ ಶಕ್ತಿಯುತವಾದಂಥವಳು ಅಂತ ಬಿಂಬಿಸ್ತಾ ಇದ್ದೀರಲ್ವಾ? ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರಂಥ ನಾಲಾಯಕ್ಗಳು ಬಾಯಿಗೆ ಬಂದಂಗೇನೆಲ್ಲ ಬೊಗಳ್ತಿದ್ದಾರೆ ಹೆಣ್ಮಕ್ಳ ಬಗ್ಗೆ. ಅದು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ, ಹಿಂದೂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ, ಹೆಣ್ಮಕ್ಳೇನೆ. ನಮ್ ದೇಶದಲ್ಲಿ ಹೆಣ್ಮಕ್ಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಅದು ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ಹೆಣ್ಣಿಗೆ ತನ್ನದೇ ಆದಂಥ ವಿಶಿಷ್ಟವಾದಂಥ ಸ್ಥಾನಮಾನ ಇದೆ. ಅಂಥ ವಿಶಿಷ್ಟವಾದಂಥ ಸ್ಥಾನಮಾನ ಇರುವಂತಹ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡುವಂಥವ್ರು ಯಾರೇ ಆಗಿದ್ರು ಕೂಡ ಇವತ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮಾತಾಡಿದ್ದಾರೆ. ಈತನ ವಿರುದ್ಧ ಸೋಮೋಟೋವನ್ನ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ದಾಖಲು ಮಾಡಿ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಈ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ನೀವು ಇಂಥದನ್ನೆಲ್ಲ ನೋಡ್ಬೇಕು. ಇದಕ್ಕೆಲ್ಲ ಕೇಸ್ಗಳನ್ನ ಹಾಕಿ ಜಡ್ದು ಇಂಥವ್ರ ಬಾಯಿ ಮುಚ್ಚಿಸಿದ್ರೆ ನೀವೇನೋ ಮಾತಾಡೋದಕ್ಕೆ ಒಂಚೂರು ಮಾನ ಮರ್ಯಾದೆ ಅನ್ನುವಂಥದ್ದು ಇರುತ್ತೆ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಯಾವ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಅದ್ರ ಪಕ್ಕದಲ್ಲೇ ಉಡುಪಿ ಚಿಕ್ಕಮಗಳೂರು ಇದೆ. ಆ ಕ್ಷೇತ್ರದ ಸಂಸದರು ಒಬ್ರು ಮಹಿಳೆ ಶೋಭಾ ಕರಂದ್ಲಾಜೆ ಅವರು. ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ವುಮೆನ್ಸ್ ಕಮಿಷನ್ ಅವ್ರು ಬಂದ್ಬಿಡ್ತೀರಾ, ಅಥವಾ ಏನಾದ್ರೂ ಒಂದ್ ಸಣ್ಣದಾಗ ಆಗ್ಬಿಟ್ರೆ ಬಂದ್ಬಿಡ್ತೀರಲ್ವಾ? ಈಗ ಇಷ್ಟ ದೊಡ್ಡ ಹೇಳಿಕೆ ಕೊಟ್ಟು 6-7 ಗಂಟೆ ಆಗಿದೆ, ಒಂದ್ ದಿನಾನೇ ಕಳೆದು ಹೋಗಿದೆ. ಏನ್ ಮಾಡ್ತಿದೆ ಮಹಿಳಾ ಕಮಿಷನ್, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ? ಅಲ್ಟಿಮೇಟ್ಲಿ ನಿಮ್ ಧರ್ಮಗಳನ್ನೆಲ್ಲ ಸುತ್ಕೊಂಡು ಮಾತಾಡೋದಕ್ಕೆ ಹೊರಟಾಗ್ಲೂ ಕೂಡ ಅಲ್ಟಿಮೇಟ್ಲಿ ಬರೋದು ಹೆಣ್ಮಕ್ಳಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಈತನ ವಿರುದ್ಧ ಸೋಮೋಟೋವನ್ನ ದಾಖಲು ಮಾಡುವಂತ ಕೆಲಸ ಈ ಕೂಡಲೇ ಆಗಬೇಕು.
ಇಲ್ಲ ಅಂತ ಅಂದ್ರೆ ನೀವು ಹೆಣ್ಮಕ್ಳನ್ನ ಏನು ಶ್ರೇಯೋನ್ನತಿಗೋಸ್ಕರ ಏನೆಲ್ಲ ಯೋಜನೆಗಳು ಕೊಡ್ತಿದ್ದೀರಲ್ಲ, ಇದೆಲ್ಲ ಹೊಳೆಲಿ ಹುಣಸೆ ಹಣ್ಣು ತೊಳ್ದ ಹಾಗೆ ಆಗೋಗುತ್ತೆ. ಇವತ್ತು ಯಾರೋ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮಾತಾಡ್ತಿದ್ದಾರೆ, ಇವತ್ತು ಹಿಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಬ್ಬ ಯಾರೋ ಮಾತಾಡ್ತಾರೆ. ನಾವೇನ್ ಬಿಟ್ಟು ಬಿದ್ದಿದೀವ? ಹೆಣ್ಮಕ್ಳನ್ನ ನಾವು ಬಿಟ್ಟು ಬಿದ್ದಿದೀವ? ಮಂಡ್ಯದಲ್ಲಿ ನಿಂತು ಮಾತಾಡ್ತಾನಲ್ಲ, ಮಂಡ್ಯದಲ್ಲಿ ಅರ್ಧ ಒಕ್ಕಲ್ತನ ಮಾಡ್ತಿರೋದು ನಮ್ ಹೆಣ್ಣೈಕ್ಳು. ನನಗ ಮಾತುಗಳನ್ನ ಕೇಳಿ 30-35 ನಿಮಿಷದ ಒಂದು ಭಾಷಣ ಇತ್ತು. ನನಗ್ ನಿಜವಾಗ್ಲೂ ಆ ಮಾತುಗಳನ್ನೆಲ್ಲ ಕೇಳಿ, ಅಯ್ಯೋ, ಈ ವ್ಯಕ್ತಿಗೆ, ಇಂಥ ಅಸಹ್ಯ ಮನಸ್ಥಿತಿಯ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಫ್ಯಾನ್ ಫಾಲೋವರ್ಸ್ ಇದಾರಾ? ಅಂದ್ರೆ ಇಂಥ ಅಸಹ್ಯ ಮನಸ್ಥಿತಿಯನ್ನ ಆರಾಧನೆ ಮಾಡುವಂತಹ ಜನ ಕೂಡ ಇದಾರಾ ಅಂತ ಅನ್ನಿಸ್ತು. ನಮ್ಮನೆ ಸುತ್ತಮುತ್ತ ಎಲ್ಲ ಹಿಂದೂಗಳೇ ಇರೋದು. ನಾವು ಮೇಜರ್ಲಿ ಹಿಂದೂಗಳಿರುವ, ಅದರಲ್ಲೂ ಒಕ್ಕಲಿಗರು ಜಾಸ್ತಿ ಇರುವಂತ ಊರುಗಳಲ್ಲಿ ಇರುವಂತವ್ರು. ನಮ್ಮೂರಲ್ಲೆಲ್ಲ ಯಾವ ಹಿಂದೂನು, ಯಾವ ಒಕ್ಕಲಿಗರು ಕೂಡ, ಯಾವ ಹಿಂದೂ ಕೂಡ ಬಾರೆ ಹೋಗೆ ಅಂತಾನು ಅವಮರ್ಯಾದೆಯಾಗಿ ಮಾತಾಡಲ್ಲ. ಯಾಕವ ಬಂದೇನವ ಹೋದೇನವ ಅಂತ ನಮ್ ಸುತ್ತಮುತ್ತ ಇರೋ ಹಿಂದೂಗಳು ಮಾತಾಡೋದು, ನಮ್ ಸುತ್ತಮುತ್ತ ಇರುವಂತ ಒಕ್ಕಲಿಗರು ಮಾತಾಡೋದು, ನಮ್ ಸುತ್ತಮುತ್ತ ಇರುವಂತ ಎಲ್ಲಾ ಜಾತಿ ಜನಾಂಗ ಸಮುದಾಯ ಎಲ್ರೂ ಕೂಡ ಹೆಣ್ಣು ಮಕ್ಳು ನೋಡಿದ ತಕ್ಷಣ ಯಾಕವ ಪುಟಿ ಬಾರವ ಹೋಗವ ಅಂತಾನೆ ಮಾತಾಡ್ತಾರೆ. ಇಷ್ಟು ಗೌರವಯುತವಾಗಿ ನಡೆದುಕೊಳ್ಳುವಂತ ಹಿಂದೂ ಸಮಾಜದ ಒಳಗಡೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ನಂಥ ಇಡಿಯಟ್ಗಳು ಸೆನ್ಸಿಟಿವ್, ಒಂಚೂರು ಸೆನ್ಸಿಟಿವ್ ಇಲ್ವಲ್ರಿ ಈ ವ್ಯಕ್ತಿ. ಒಂಚೂರು ವಯಸ್ಸಾಗಿದೆ, ಮರಿ ಮೊಮ್ಮಕ್ಳನ್ನ ನೋಡ್ತಾ ಇರುವಂತಹ ವ್ಯಕ್ತಿ ಆಗ್ಬಿಟ್ಟು ನೀನು ಬಾಯಿಗೆ ಬಂದಂಗ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಅಂತ ಅಂದ್ರೆ, ನಿನ್ನ ಮನೆ ಹೆಣ್ಣೈಕ್ಳು ಕೂಡ ನಿನ್ನ ನೋಡಕ್ಕೆ ಚೀತು ಅಸಹ್ಯ ಅನ್ನುವಂಗ್ ಮಾತಾಡಿದ್ಯಾ? ಮನ ಮರ್ಯಾದೆ ಇಲ್ವಾ? ದಯವಿಟ್ಟು ರಾಜ್ಯ ಸರ್ಕಾರ ಮೊನ್ನೆ ಇವತ್ತು ಆ ಸಂಕೀರ್ತನ ಯಾತ್ರೆ ಏನ್ ನಡೆದಿದೆ, ಆ ಸಂಕೀರ್ತನ ಯಾತ್ರೆಯಲ್ಲಿ ಈ ಕಲ್ಲಡ್ಕ ಪ್ರಭಾಕರ ಭಟ್ ಮಾತಾಡಿರುವಂತಹ ಸ್ತ್ರೀ ವಿರೋಧಿ ಹೇಳಿಕೆಗಳು ಮತ್ತು ವುಮನ್ ಹರಾಸ್ಮೆಂಟ್ ಮಾಡುವಂಥ ಮಹಿಳೆಯರಿಗೆ ದೌರ್ಜನ್ಯ, ಲೈಂಗಿಕವಾಗಿ ಮತ್ತು ಮಾನಸಿಕವಾಗಿ ದೌರ್ಜನ್ಯವನ್ನ ಎಸಗುವುದಕ್ಕೆ ಪ್ರವೋಕನ್ನ ಮಾಡುವಂತಹ ಪ್ರಚೋದನೆಯನ್ನ ಕೊಡುವಂಥ ಮಾತುಗಳನ್ನೇನಾಡಿದ್ದಾರೆ, ಜಾತಿ ಮತ್ತು ಧರ್ಮಗಳ ನಡುವೆ ವೈಷಮ್ಯವನ್ನ ಹುಟ್ಟು ಹಾಕುವಂಥ ಮಾತುಗಳನ್ನ ಏನಾಡಿದ್ದಾರೆ, ಇದರ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಈತನ ಮಾತನ್ನ ಯಾವ ಹಿಂದೂ ಕೂಡ ಒಪ್ಪೋದಿಲ್ಲ. ನಿಜವಾದ ಹಿಂದೂ ಸೀತಾಮಾತೆಯನ್ನ ಆರಾಧನೆ ಮಾಡುವಂಥ ಹಿಂದೂ, ನಿಜವಾದ ಹಿಂದೂ ರಾಮನನ್ನ ಮರ್ಯಾದಾ ಪುರುಷ ಅಂತ ಕರೆಯುವಂಥ ಹಿಂದೂಗಳು, ಅಥವಾ ಆಂಜನೇಯನನ್ನ ಸೀತೆಯನ್ನ ಕಾಪಾಡಿದವನು ಅಂತ ನಂಬುವಂಥ ಹಿಂದೂಗಳು ಯಾರು ಕೂಡ ಈ ಕಲ್ಲಡ್ಕ ಪ್ರಭಾಕರ ಭಟ್ಟನ ಮಾತುಗಳಿಗೆ ಬೆಲೆನೂ ಕೊಡಲ್ಲ, ಈತನನ್ನ ವಿರೋಧಿಸದೆ ಸುಮ್ಮನೆ ಕೂಡ ಇರಲ್ಲ. ಅಣ್ಣಂದ್ರ, ನನ್ನ ಪ್ರೀತಿಯ ಸಹೋದರರು ಸಹೋದರಿಯರಲ್ಲಿ ನಾನು ವಿನಂತಿಸ್ಕೊಳ್ಳೋದು, ಇಂಥವ್ರು ನಮಗ್ ಮಾದರಿ ಆಗೋದು ಬೇಡ. ಇವತ್ತು ಯಾರೋ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದಾನೆ, ನಾಳೆ ಇನ್ಯಾವುದೋ ಧರ್ಮದ ಇನ್ಯಾವುದೋ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಬಹುದು. ಈ ಚಾಳಿಯನ್ನ ಹೀಗೆ ಬಿಡ್ತಾ ಹೋದ್ರೆ ಈ ಚಾಳಿ ಮುಂದುವರಿತಾನೆ ಹೋಗುತ್ತೆ. ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿರೋನು ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಇಂಥ ಹುಳಗಳು, ಇಂಥ ಸ್ತ್ರೀ ವಿರೋಧಿ ಮನಸ್ಥಿತಿಗಳು. ನಾವೆಲ್ಲ ಮತ್ತೆ ನೀವೆಲ್ಲ ಅಕ್ಕ ತಂಗಿರ ಜೊತೆ ಹುಟ್ಟಿರೋರು, ಅಕ್ಕ ತಂಗಿರ ಜೊತೆ ಬೆಳಿತಿರೋರು, ತಾಯಿ ಗರ್ಭದಲ್ಲಿ 9 ತಿಂಗಳು ನಿಮ್ಮನ್ನು ಹೊತ್ತು ಸಾಕಿರ್ತಾಳೆ ಅನ್ನೋದಿದ್ರೆ ಈತನ ಈ ಮಾತನ್ನ ತಾವೆಲ್ಲರೂ ದಯವಿಟ್ಟು ಖಂಡಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಯುಟಿ ಫರ್ಜಾನಾ, ಕಾಂಗ್ರೆಸ್ನ ರಾಜ್ಯ ವಕ್ತಾರೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಅವ್ರದ್ದೊಂದು ಧಾರ್ಮಿಕ ಪ್ರೋಗ್ರಾಮ್ ನಡೆದಿದೆ. ಆ ಧಾರ್ಮಿಕ ಪ್ರೋಗ್ರಾಮ್ ನಲ್ಲಿ ಅವರ ಒಂದು ತಿರುಳು ನೋಡಿ ಅವ್ರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಅವರ ಪ್ರಕಾರ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ, ಅಂದ್ರೆ ಇವರು ಎಂತೆಂತಹ ಬಂಡವಾಳ ಬಾಳ್ತಾ ಇದ್ದಾರೋ ಅಂತಹ ಗಲೀಜ್ ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ. ಅದು ಹಿಜಬ್ ವಿಚಾರಕ್ಕೆ ಒಂದು ಪ್ರತಿಕ್ರಿಯೆಯಾಗಿ. ಎಷ್ಟು ಕೆಟ್ಟ ಹೇಳಿಕೆ! ಇವ್ರು ನಂಬಿದ ದೇವರುಗಳು ಇವ್ರನ್ನ ಮೆಚ್ತಾರಾ? ಇವ್ರು ಏನ್ ಹೇಳ್ತಾರೆ? ರಾಮ್ ಅನ್ಬೇಕು ಅಂತ ಹೇಳ್ತಾರೆ. ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಇಂತಹ ಕೊಳಕು ಮಂದಿ ರಾಮ್ ಅಂತ ಹೇಳುದು ರಾಮನಿಗೂ ಮಾಡೋ ಅವಮಾನ. ಇವರು ಎಂತ ಅಸಹ್ಯವಾದ ಪ್ರಾಣಿಗಳು. ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ
ತರಹದ ಹೇಳಿಕೆಗಳನ್ನ ಕೇಳ್ತಾರೆ. ಅದಕ್ಕೆ ಅವರವರ ಯೋಗ್ಯತೆಗಳ ಅನುಸಾರವಾಗಿ ಅವರೇನು ಹೇಳಿಕೆ ನೀಡಬಹುದು. ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗಳು ಇದ್ದಾರಲ್ಲ, ಅದು ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ, ಅವ್ರ ಹಿಂದೆ ನಿಲ್ಲೋ ಜನ ಇದ್ದಾರಲ್ಲ, ಇವರೆಲ್ಲ ಏನಿದು ಕತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಚಾರ ಬಹಳ ಬೇಜಾರಾಗುದು, ಅವರ ಹಣೆ ಬರಕತಕ್ಕಂಗೆ ಅವ್ರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ. ನಮ್ಮ ಮೀಡಿಯಾದವರು ಇದ್ದಾರಲ್ಲ, ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ. ಸಿಟಿ ರವಿ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ, ಅವ್ನ ಹಂದಿ, ಅವ್ನ ನಾಯಿ, ಅವ್ನ ಹುಚ್ಚನಾಯಿ, ಅವರೇ ಇದು ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ, ನಾವೇನು ಹೇಳೋದಲ್ಲ. ಅಂತವ್ರಿಗೆ ಹೋಗಿ ಹೋಗಿ ಮೈಕ್ ಹಿಡಿಯುತ್ತೆ. ಈ ಮೀಡಿಯಾದವರು ಕೂಡ ಕೇಳಬೇಕಾಗಿರೋದು ಏನ್ ಗೊತ್ತಾ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ 2019ರಿಂದ 22ರವರೆಗೆ ಕರ್ನಾಟಕದಲ್ಲಿ 40,000 ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಹೇಳುತ್ತೆ. ಆ ಮಹಿಳೆಯರೆಲ್ಲ ಯಾರು? ಮುಸ್ಲಿಂ ಹೆಂಗಸರ? ಅದರಲ್ಲಿ ರಿಪೋರ್ಟ್ ಹೇಳುತ್ತೆ, ಅದರಲ್ಲಿ ಹೈಯೆಸ್ಟ್ ಇರುವಂತದ್ದೇ ಹಿಂದೂ ಮಹಿಳೆಯರು ಅಂತ, ಮೇಜರ್ ಪ್ರಪೋರ್ಷನ್. ಸೊ ನನಗೆ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ, ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು, ಅವ್ರನ್ನ ಯಾರು ಅಪಹರಣ ಮಾಡಿದ್ರು, ಏನಾಯ್ತು, ಅವ್ರ ಕತೆ ಏನಾಗಿರ್ಬೋದು, ಅವರೆಲ್ಲ ಬದುಕಿದಾರಾ ಏನು, ಅದೆಲ್ಲ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ. ಈ ಮೀಡಿಯಾಗಳು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ, ಅದಕ್ಕೆ ಏನು ನಡೀತಾ ಇದೆ, ಅದಕ್ಕೆ ಯಾವ ಪ್ರಶ್ನೆ ಇವರಿಗೆ ಇಲ್ಲ. ವರ್ಷಕ್ಕೆ 3 ವರ್ಷದಲ್ಲಿ 40,000 ಅಂದ್ರೆ ವರ್ಷಕ್ಕೆ 13,000 ಮಹಿಳೆಯರ ಅಪಹರಣ ಆಗಿದೆ ಅಂತ ಆಯ್ತು. ಅದೆಲ್ಲ ಇವ್ರಿಗೇನು ಮ್ಯಾಟರ್ ಆಗೋದಿಲ್ಲ. ರಾಜ್ಯದಲ್ಲಿ ಬರ ಬಂದಿದೆ, ಸೆಂಟ್ರಲ್ ಇಂದ ಏನ್ ತರ್ತೀವಿ, 25 ಎಂಪಿಗಳು ಇದ್ದಾರಲ್ಲ, ಇದು ಕತ್ತೆ ಕಾಯ್ಕೊಂಡಿದ್ದಾರಲ್ಲ. ಕೋವಿಡ್ ಟೈಮ್ ನಲ್ಲಿ ಇವ್ರು ಹಣೆ ಬರಲು ನೋಡಿದ್ವಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ, ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ, ಮದ್ದು ಸಪ್ಲೈ ಇರಲಿಲ್ಲ, ಗರ ಬಡದವರಂಗೆಲ್ಲ ಕೂತಿದ್ರಲ್ಲ, ಅದನ್ನೆಲ್ಲ ಮೀಡಿಯಾದವ್ರು ಪ್ರಶ್ನೆ ಮಾಡಲ್ಲ. ಈ ಕೊಳಕು ಹೇಳಿಕೆಗಳನ್ನು ತೆಗಿಯಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾರಲ್ಲ, ನಿಜವಾಗ್ಲೂ ಅಸಹ್ಯ, ಇದು ಅಸಹ್ಯ. ಯಾಕಂತ ಹೇಳಿದ್ರೆ, ಇದೇ ಸೌಜನ್ಯ ಅನ್ನುವಂತಹ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ, ಆವಾಗೆಲ್ಲ ಇವ್ರಿಗೇನು ನಾಲ್ಗೆ ಬರಲ್ವಾ, ಇವ್ರಿಗೆಲ್ಲ ನಾಲ್ಗೆ ಇಲ್ವಾ? ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು, ಅದೆಲ್ಲ ಅವ್ರಿಗೆ ಆವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲ, ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ದಕ್ಕಿಸಬಹುದು ಅಂತ. ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಈ ವಿಡಿಯೋಗಳನ್ನ ಕೇಳ್ಕೊಂಡು ಯೋಚನೆ ಮಾಡಿ. ನಾನು ಯಾವ ಜಾತಿ ಸಮುದಾಯಗಳನ್ನ ಹೆಸರು ಹೇಳಲ್ಲ, ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ. ಯಾವುದಾದ್ರೂ ಒಂದು ಸಮುದಾಯದ ಹೆಸರಿಟ್ಕೊಂಡು, ಉದಾಹರಣೆಗೆ ಏನೋ ಒಂದು ಹೆಚ್ಕೊಂಡು ಅವರ ಹೆಂಗಸರಿಗೆ ದಿವಸಕ್ಕೊಮ್ಮೆ ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು, ಅದರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ. ನಿಜವಾದ ಭಯೋತ್ಪಾದಕರು ಇವರೇನೆ. ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು. ಪ್ರತಿ ದಿವಸ ಎಲ್ಲಾ ಯುವ ಶಕ್ತಿ ಈ ಕಚಡಗಳ ಹಿಂದೆ ಹೋರಾಟಕ್ಕೆ ಬೀಳ್ಬೇಕು ಅನ್ನೋದೇ ಇವರ ಉದ್ದೇಶ. ಎಲ್ಲ ಯುವ ಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ ಅಥವಾ ರಾಜ್ಯ ಕಟ್ಟೋಣ ಕಡೆಗೆ, ಸುಭಿಕ್ಷತೆಯ ಕಡೆಗೆ, ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಶಕ್ತಿ, ಮಾನವ ಶಕ್ತಿ ಹೋಗ್ಲಿಕ್ಕೆ ಇವರು ಬಿಡುದಿಲ್ಲ. ಇವರು ಏನೋ ಕೊಳಕು ಮಾತಾಡ್ತಾ ಇರೋದು, ಉಳಿದವ್ರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ. ಇದು ಇಲ್ಲಿಗೆ ಕೊನೆ ಆಗ್ಬೇಕು. ನಾನು ಹೇಳೋದು, ಕಾಂಗ್ರೆಸ್ ಆಗಿರ್ಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರ್ಲಿ, ಎಲ್ಲ ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು. ಇನ್ನು ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ, ಬರೇ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ, ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು. ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂತದ್ದು, ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ರೆ, ಅವ್ರಿಗೊಂದು ಅಂದ್ರೆ ಬಹಳ ಬಂಡವಾಳು ಬಾಳ್ತಾ ಇದ್ದಾರೆ. ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ. ಯಾವುದೇ ಸಮುದಾಯ ಇರಲಿ, ಅಲ್ಲಿನ ಲೀಡರ್ಗಳು ಅಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು. ಹಾಗಾಗಿ ಇವರ ಮೇಲೆ ಎಲ್ಲರೂ ಕೇಸ್ ಜಡಿದು ಇವ್ರು ಒಳಗೆ ಕೂರೋ ಹಾಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಜವಾದ ಭಯೋತ್ಪಾದಕರು ಯಾವತ್ತಿಗಿದ್ರು ಇವರೇನೆ.